ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬನ ವ್ಯೂವರ್ಸ್ಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಶೇಷವಾದಂತಹ ಪರಿಹಾರ ರೆಮಿಡಿ ಏನು ಅಂತ ಅಂದರೆ, ನೀವು ಅಂದ್ಕೊಂಡಂಗೆ ನಿಮ್ಮ ಒಂದು ಪ್ರಾಪರ್ಟಿ ಇರ್ಬೋದು, ನಿಮ್ಮ ಒಂದು ಮನೆಯನ್ನು ನೀವು ಸೇಲ್ ಮಾಡ್ಕೊಳ್ಬೇಕು, ಇದೇ ರೇಟ್ಗೆ ನಾವು ಸೇಲ್ ಮಾಡಬೇಕು ಅಂತ ಯಾರು ಅಂದ್ಕೊಂಡಿರ್ತೀರೋ ಅಂಥವ್ರು ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಬಹುದು. ನೀವು ಅಂದ್ಕೊಂಡ ರೇಟ್ಗೆ, ನೀವು ಅಂದ್ಕೊಂಡ ದಿನದಲ್ಲೇ ನೀವು ಈ ಒಂದು ನಿಮ್ಮ ಜಮೀನು ಇರ್ಬೋದು ಅಥವಾ ನಿಮ್ಮ ಮನೆ ಇರ್ಬೋದು, ನೀವು ಸೇಲ್ ಮಾಡಬಹುದು. ತುಂಬ ದಿನದಿಂದ ನೀವು ಪ್ರಯತ್ನ ಪಡ್ತಾ ಇರ್ತೀರಾ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಥವಾ ಯಾವುದಾದ್ರೂ ಮನೆ ಸೇಲ್ ಮಾಡಬೇಕು ಅಂತ ಹೇಳಿ. ತುಂಬ ರೀತಿಯ ಅನೇಕ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ನೀವು ಅದನ್ನ ಮಾರೋದಕ್ಕಾಗೋದಿಲ್ಲ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿದ್ದಾಗ ಪ್ರತಿಯೊಬ್ಬರು ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ, ಖಂಡಿತ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಇನ್ನು ಇದನ್ನ ಹೇಗೆ ಮಾಡಬೇಕು, ಯಾವ ದಿನ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ನೀವು ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ ಖಂಡಿತ ಹೇಳ್ತೀನಿ, ನೀವು ಅಂದ್ಕೊಂಡಿರೋ ರೇಟ್ಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ. ಮತ್ತು ನೀವೇನಾದರೂ ಮನೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಮನೆ ಕೂಡ ನಿಮಗೆ ಸೇಲ್ ಆಗುತ್ತೆ. ಇದು ತುಂಬ ಚೆನ್ನಾಗಿ ಬೇರೆಯವ್ರಿಗೂ ಹೊರಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಖರ್ಚು ಇಲ್ಲದೆ ಮಾಡುವಂತಹ ರೆಮಿಡೀಸ್ನ ನಮಗೆ ಶೇರ್ ಮಾಡ್ತೀನಿ. ಒಂದಷ್ಟು ರೆಮಿಡೀಸು ಸುಮಾರು ಜನಕ್ಕೆ ವರ್ಕ್ ಆಗುತ್ತೆ, ಕೆಲವೊಬ್ಬರಿಗೆ ಅದು ವರ್ಕ್ ಆಗದೆ ಇರ್ಬೋದು. ಅದಕ್ಕೆ ಈಗ ಪ್ರತಿಯೊಬ್ಬರಿಗೂ ಇದು ವರ್ಕ್ ಆಗಲೇಬೇಕಂತ ಏನಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೆಮಿಡಿ ತುಂಬ ಬೇಗನೆ ವರ್ಕ್ ಆಗಿಬಿಡುತ್ತೆ. ಆ್ಯಂಡ್ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದಾಗಿಲ್ಲ ಅದಾಗಿಲ್ಲ ಅಂತೇಳಿ ಅಂದ್ಕೊಳೋದಕ್ಕೆ ಹೋಗಬೇಡಿ. ಬಟ್ ಯಾವುದಾದ್ರೂ ಒಂದು ರೆಮಿಡಿ ನಿಮಗೆ ವರ್ಕ್ ಆಗುತ್ತೆ. ಈಗ ನಾವು ಒಂದು 100 ಕಲ್ಲಲ್ಲಿ ಒಂದೆರಡು ಆದರೂ ನಮಗೆ ಸಕ್ಸಸ್ನ ಕೊಡುತ್ತೆ. 100 ಕಲ್ಲು ಹೊಡೆದ್ರೆ ನಮ್ಗೆ 1 ಅಥವಾ 2 ನಮಗೆ ಸಕ್ಸಸ್ನ ಕೊಡುತ್ತೆ. 100 ಕಲ್ಲು ನಮಗೆ ಸಕ್ಸಸ್ ಕೊಡಬೇಕು ಅಂತ ಏನೂ ಇಲ್ಲ, ಅಥವಾ ಅದು ಕೂಡ ನಮಗೆ ಅಥವಾ 1-2 ನಮಗೆ ಸಕ್ಸಸ್ ಕೊಡಬೇಕು ಅಂತಲೇ ಏನೂ ಇಲ್ಲ. ಯಾವುದಾದ್ರೂ ಆಗಲಿ ನಮಗೆ ಖಂಡಿತ ಸಕ್ಸಸ್ ಕೊಡುತ್ತೆ. ಇನ್ನು ಹೇಗೆ ಮಾಡಬೇಕು ಅಂತಂದರೆ ನೋಡಿ, ಫಸ್ಟ್ ಇದನ್ನ ಒಂದು ತೆಂಗಿನಕಾಯಿ ತೊಗೊಳ್ಬೇಕು. ಈ ರೀತಿಯಾಗಿ ತೆಂಗಿನಕಾಯಿ ತೊಗೊಂಡು ನಾನು ತೋರಿಸ್ತಿದ್ದೀನಲ್ಲ, ಅರಿಶಿಣ ಕಲರ್ ದಾರವನ್ನು ತೊಗೊಳ್ಬೇಕು. ಈ ರೀತಿಯಾಗಿರೋ ದಾರವನ್ನು ತೊಗೊಂಡು ನೀವು ಏನು ಮಾಡಬೇಕು, ಕಾಯಿಯನ್ನು ಮಲಗಿಸ್ಬೇಕು. ಈಗ ನಾನು ಹೇಗೆ ತೋರಿಸ್ತೇನೆ ನಿಮಗೆ ವಿಡಿಯೋದಲ್ಲಿ ಫೋಟೋ. ಸೊ ಆ ರೀತಿ ಮಲಗಿಸ್ಬಿಟ್ಟು ಅಡ್ಡ ನೀವೇನು ಮಾಡಬೇಕು, ದಾರವನ್ನು ಕಟ್ಟಬೇಕು. ಅದಕ್ಕೆ ನೀವು 3 ಗಂಟೆಯನ್ನು ಹಾಕಬೇಕು. 3 ಗಂಟೆ ಹಾಕಬೇಕು. ಈಗ ಸ್ವಲ್ಪ ಒಂದು 9 ಎಳೆ 11 ಎಳೆ ದಾರವನ್ನು ಈ ರೀತಿ ತೊಗೊಂಡ್ಬಿಟ್ಟು ತೆಂಗಿನಕಾಯಿನ ಮಲಗಿಸಿ ಅದಕ್ಕೆ ಮಧ್ಯಕ್ಕೆ ಕರೆಕ್ಟಾಗಿ ನೀವು ದಾರವನ್ನು 3 ಗಂಟೆ ಹಾಕಿ ಕಟ್ಟಬೇಕು. ಇನ್ನು ಇದನ್ನ ಯಾವ ದಿನ ಮಾಡಬೇಕು ಅಂತಂದರೆ, ಗುರುವಾರ ನೀವು ಅಷ್ಟೇ ಮಾಡಬೇಕು. ಇನ್ನು ಒಂದು ಸರಿ ಮಾಡಿದ್ರೆ ಸಾಕು, ಪದೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಒಂದು ಜಮೀನು ಅಥವಾ ಒಂದು ಮನೆಯನ್ನು ಮಾರೋದಕ್ಕೆ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ಅದಾದ ನಂತರ ನೀವು ಬೇರೆ ಏನಾದರೂ ಮತ್ತೆ ನಿಮ್ಮದೇ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಥವಾ ಮನೆ ಸೇಲ್ ಮಾಡಬೇಕು ಅಂತಂದರೆ ಆವಾಗ ಮತ್ತೊಂದು ಸರಿ ಇದನ್ನು ನೀವು ಮಾಡ್ಕೊಳ್ಬಹುದು. ಗುರುವಾರ ದಿವಸ ನೀವೇನು ಮಾಡಬೇಕು, ಇದನ್ನ ಕಾಯಿನ ತೊಗೊಂಡು ನೀಟಾಗಿ ದಾರದಿಂದ ಒಂದು 3 ಗಂಟೆ ಹಾಕಿ ಕಟ್ಟಬೇಕು. ಅದಾದಮೇಲೆ ಇದನ್ನು ನೀವು ತೊಗೊಂಡು ಹೋಗಿಬಿಟ್ಟು ನೀವು ಯಾವ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಆ ಪ್ರಾಪರ್ಟಿ ಇರ್ಬೋದು ಅಥವಾ ಆ ಮನೆ ಇರ್ಬೋದು, ಆ ಮನೆ ಅಥವಾ ಪ್ರಾಪರ್ಟಿಯ ಈಶಾನ್ಯ ಮೂಲೆ ಏನಿರುತ್ತಲ್ಲ, ಈಶಾನ್ಯ ಜಾಗ ಅದೇ ದೇವ ಮೂಲೆ ಅಂತ ನಾವೇನು ಕರಿತೀವಿ ನೋಡಿ, ಆ ಒಂದು ಮೂಲೆ ಹತ್ರ ಅದನ್ನ ಕಾಯಿನ ಇಟ್ಟು ಬಂದುಬಿಡಬೇಕು. ನೀವು ಜಮೀನು ಹತ್ರ ತೊಗೊಂಡು ಹೋಗಿ ಇಡ್ತೀರಿ ಅಂತಂದರೆ ನೆಲದ ಹತ್ರನೇ ಇಟ್ಬಿಟ್ಟು ಆರಾಮಾಗಿ ಬರ್ಬೋದು. ಅಥವಾ ಮನೇಲಿ ಇಡೋರು ಅಷ್ಟೇ, ಆ ಮೂಲೆಯಲ್ಲಿ ನೀವು ಕೆಳಗಡೆ ಒಂದು ತಟ್ಟೆ ಏನಾದರೂ ಇಟ್ಬಿಟ್ಟು ಆ ಕಾಯಿಯನ್ನು ಅಲ್ಲೇ ಇಟ್ಟು ಬಂದುಬಿಡಬೇಕು. 11 ದಿನವರೆಗೂ ಆ ತೆಂಗಿನಕಾಯಿ ಅಲ್ಲೇ ಇರಬೇಕು. ಅದನ್ನ ನೀವು ಹೋಗಿ ಮತ್ತೆ ನೋಡೋದು ಅಥವಾ ಅಲ್ಲಾಡಿಸೋದು ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಜಮೀನು ಹತ್ರ ನೀವು ಇಡ್ತೀರ ಅಂತಂದರೆ ಯಾವುದಾದ್ರೂ ಒಂದು ಕವರಲ್ಲಾದರೂ ಕಟ್ಟಿ ಅಥವಾ ಒಂದು ಪೇಪರಲ್ಲಾದರೂ ಕಟ್ಟಿ ಆ ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ಬರ್ಬೋದು. ಮನೇಲಿ ಇಡೋರು ಆರಾಮಾಗಿ ಒಂದು ಪ್ಲೇಟ್ ಅಥವಾ ಹಾಗೆ ಕೂಡ ನೀವು ಇಡ್ಬೋದು. ಸೊ ತೊಗೊಂಡೋಗಿ ನೀವು ಅಲ್ಲೇ ಅದನ್ನ ಇಟ್ಬಿಟ್ಟು 11 ದಿನ ಆದ ನಂತರ 12ನೇ ದಿವಸಕ್ಕೆ ನೀವು ಅದನ್ನು ತೊಗೊಂಡೋಗಿ ಅರಿಯೋ ನೀರಲ್ಲಿ ಅದನ್ನ ಕಾಯಿನ ಬಿಟ್ಟು ಬಿಡಬೇಕು. ಅಷ್ಟರೊಳಗೇ ಈಗ 11 ಡೇಸ್ ಒಳಗಡೆ ನೀವೇನು ರೇಟ್ಗೆ ಸೇಲ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ರೇಟ್ಗೆ ನಿಮ್ಮ ಮನೆ ಆಗಲಿ ಅಥವಾ ಪ್ರಾಪರ್ಟಿ ಆಗಲಿ ಖಂಡಿತ ಸೇಲ್ ಆಗುತ್ತೆ. ಇದನ್ನು ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ರೀತಿ ಆ ಕಾಯಿಗೆ ನೀವು ದಾರವನ್ನು ಕಟ್ಟಬೇಕು, ಆದರೆ ಅರಿಶಿಣ ದಾರವನ್ನು ಕಟ್ಟಬೇಕು. ಈ ರೀತಿ ಕಟ್ಬಿಟ್ಟು ತೊಗೊಂಡೋಗಿ ನಿಮ್ಮ ಜಮೀನು ಹತ್ರನೋ ಅಥವಾ ನೀವು ಏನು ಸೇಲ್ ಮಾಡಬೇಕು ಅಂದ್ಕೊಳ್ತೀರೋ ಆ ಮನೆ ಹತ್ರನೋ ಅದನ್ನು ನೀವು ಇಟ್ಟು ಬಂದರೆ ಈಶಾನ್ಯ ಮೂಲೆಯಲ್ಲಿ, ಈಶಾನ್ಯ ಅಂದರೆ ದೇವ ಮೂಲೆ ಕರೆಕ್ಟಾಗಿ ಅಂದ್ಕೊಳ್ಳಿ, ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಮತ್ತೆ ನನಗೆ ಕಮೆಂಟ್ನ ಹಾಕಬಾರ್ದು. ಈ ರೀತಿಯಾಗಿ ನೀವು ಕಾಯಿನ ಕಟ್ಟಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ನೀವು ಕಾಯಿನ ಕಟ್ಟಬೇಕು. ಆಮೇಲೆ ಮತ್ತೆ ಉದ್ದ ಕಟ್ಟಬೇಕಾ, ಮತ್ತು ಈ ರೀತಿ ಕಟ್ಟಬೇಕಾ, ಮತ್ತು ಆ ರೀತಿ ಕಟ್ಟಬೇಕಾ ಅಂತ ಹೇಳಿ ಅಂದ್ಬಿಡಿ. ನೋಡಿ, ದಾರ ಕೂಡ ಇದೇ ರೀತಿ ಸ್ವಲ್ಪ ದಪ್ಪಗನೇ ಇರಲಿ. ಸೊ ಈ ರೀತಿ ದಾರವನ್ನು ಹಾಕಿಬಿಟ್ಟು ಫುಲ್ಲು ಯೆಲ್ಲೋ ಕಲರ್ ದಾರ ಇಲ್ಲ ಅಂತಂದರೆ ವೈಟ್ ದಾರಕ್ಕೆ ಅರಿಶಿಣವನ್ನು ಮಾಡಿಕೊಂಡು ನೀವು ಕಟ್ಬೋದು, ಅದು ಕೂಡ ಕಟ್ಬೋದು. ಸೊ ಈ ರೀತಿ ಮಾಡಿಕೊಂಡು ನೀವು ಮಾಡಿ, ಖಂಡಿತ ಹೇಳ್ತೀನಿ 11 ಡೇಸಲ್ಲೇ ನೀವು ಅಂದ್ಕೊಂಡಿರೋ ರೇಟಿಗೆ ನಿಮ್ಮ ಮನೆ ಅಥವಾ ಪ್ರಾಪರ್ಟಿನ ನೀವು ಸೇಲ್ ಮಾಡ್ಕೊಳ್ಬೋದು. ಅದಾದ ನಂತರ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕೆಂದರೆ ಇದು ಮತ್ತೊಬ್ಬರಿಗೂ ಕೂಡ ಇದೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ.
ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಇದನ್ನ ಶೇರ್ ಮಾಡಿ. ಯಾರೆಲ್ಲ ತುಂಬ ದಿನದಿಂದ ಪ್ರಾಪರ್ಟಿನ ಸೇಲ್ ಮಾಡಬೇಕಂತ ಒದ್ದಾಡ್ತಾ ಇರ್ತಾರಲ್ವ, ಸೊ ಅಂಥವ್ರಿಗೂ ಕೂಡ ಇದು ಯೂಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. 11 ಡೇಸ್ ಆದಮೇಲೆ 12ನೇ ದಿವಸಕ್ಕೆ ನೀವು ತೊಗೊಂಡೋಗಿ ಕಾಯಿಯನ್ನು ಹರಿಯೋ ನೀರಲ್ಲಿ ಬಿಡಬೇಕು.